मतदारसंघातील जनतेच्या समस्यांना तात्काळ प्रतिसाद देणे हे खऱ्या लोकनेत्याचे लक्षण मानले जाते. बेळगाव उत्तर मतदारसंघाचे आमदार आसिफ सेठ यांनी दिलेले आश्वासन पूर्ण करून भांदूर गल्ली परिसरातील नागरिकांची मने जिंकली आहेत. बेळगाव उत्तर विधानसभा मतदारसंघातील भांदूर गल्ली, फुलबाग गल्ली आणि तहसीलदार गल्ली येथील रहिवाशांची अनेक दशकांची समस्या आता दूर झाली आहे. सुमारे 1.5 महिन्यांपूर्वी या भागात रस्त्याच्या कामाला सुरुवात करण्यासाठी आमदार आसिफ सेठ आले होते. त्यावेळी स्थानिक महिलांनी त्यांचे लक्ष येथील भूमिगत गटार समस्येकडे वेधले होते. रस्त्याचे काम करण्यापूर्वी UGD दुरुस्ती करावी अशी मागणी त्यांनी केली होती. नागरिकांच्या अडचणींची दखल घेत आमदारांनी तात्काळ रस्त्याचे काम तात्पुरते थांबून UGD कामाला प्राधान्य देण्याचे निर्देश अधिकाऱ्यांना दिले होते. त्यानुसार आता UGDचे काम पूर्ण झाले असून पिण्याच्या पाण्याची पाईपलाईनही व्यवस्थित जोडण्यात आली आहे. यानंतर आमदारांनी पुन्हा रस्त्याचं काम सुरू केलं असून आज फुलबाग गल्लीजवळ रस्त्याच्या कामाचा शुभारंभ केला. भांदूर गल्लीसह परिसरातील सर्व गल्लींमध्ये मूलभूत सुविधा उपलब्ध करून देण्यासाठी आपण कटिबद्ध असल्याचे त्यांनी सांगितले. 1.5 ತಿಂಗಳ ಹಿಂದೆ ನಾನು ಇದು ಮೇನ್ ರೋಡ್ಗೆ ಬಂದಿದ್ನಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ರೋಡ್ದು. ಆ ವೇಳೆಗೆ ಇಲ್ಲಿ ಸ್ಥಳಕ್ಕೆ ಎಲ್ಲ ಮಹಿಳಾ ಮಂಡಲ ಅವರು ಹೇಳಿದರು, ಇದು ನಮಗೆ UGDದು ಪ್ರಾಬ್ಲಮ್ ಇದೆ, ಮೊದಲು UGD ಮಾಡಬೇಕಂತ. ಅದು ರೋಡ್ ಸ್ಟಾಪ್ ಮಾಡಿ ಇಮಿಡಿಯೇಟ್ಲಿ ಅವ್ರು ಹೇಳಿದ ಪ್ರಕಾರ ನಾನು ಮತ್ತು ನಮ್ಮ ಕಾರ್ಪೊರೇಟರ್ ಇಂದ್ರಜಿತ್ ಪಾಟೀಲ್ ಅವರು ಸ್ಟಾಪ್ ಮಾಡಿ ನಾವು UGD ಕೆಲಸ ಪ್ರಾರಂಭ ಮಾಡಿ ಮೊನ್ನೆ UGD ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ನೀರಿನ ಸಲುವಾಗಿ ಅದು ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಅದು ಎಲ್ಲರಿಗೆ ನಳದ ಕನೆಕ್ಷನ್ ಕೊಟ್ಟಿದ್ದೀವಿ. ಈಗ ಮೇನ್ ರೋಡ್ ಬಾಕಿ ಇತ್ತು, ಇವತ್ತು ಪೂಜೆ ಮಾಡಿ ನಾವು ಮೇನ್ ರೋಡ್ದು ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಜೊತೆ ಬಾಂದೂರ್ ಗಲ್ಲಿ ಇರಲಿ, ತಹಸೀಲ್ದಾರ್ ಗಲ್ಲಿ ಇರಲಿ, ಫುಲ್ಬಾಗ್ ಇರಲಿ, ಮಾಧವ ರೋಡ್ ಇರಲಿ, ಎಲ್ಲ ಗಲ್ಲಿದು ಏನೇನು ಸಮಸ್ಯೆ ಇದೆ ನಾವು ರೋಡ್, ಗಟರ್, ಎಲೆಕ್ಟ್ರಿಕಲ್, ನೀರಿಂದು ನಮ್ದೇನು ಕರ್ತವ್ಯ ಇದೆ ನಾವು ಪಾಲನೆ ಮಾಡಿ ಇದು ಕೆಲಸ ಅದು ಬೇಗ ಪ್ರಾರಂಭ ಮಾಡ್ತೀವಿ. आमदारांच्या या तत्पर कृतीमुळे स्थानिक महिलांनी आनंद व्यक्त करत बोलल्याप्रमाणे काम करणारे आमदार अशी त्यांची प्रशंसा केली. ನಮ್ಮ ರಾಜು ಆಸಿಫ್ ಸೇಠ್ ಸಾಹೇಬರು ಬಂದಿದ್ದಾರೆ. ಮೊನ್ನೆ 2 ದಿವಸ ಹಿಂದೆ ಬಂದಿದ್ರು. ಅವರು ಬಾಂದೂರು ಗಲ್ಲಿಯಲ್ಲಿ ಇರುವಂಥ ಎಲ್ಲ ಮಹಿಳೆಯರದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಮಗೆ ಬಂದು ಇಲ್ಲಿ ಸರ್ ತುಂಬ ಪ್ರಾಬ್ಲಮ್ ಇದೆ, ತಾವು ಬರಲೇಬೇಕು ಅಂತ ಹೇಳಿದಾಗ ಸಾಹೇಬ್ರು ಅಂದರು ನಾನು ನಾಳೆನೇ ಬರುತ್ತೇನೆ ಅಂತ ತಿಳಿಸಿ ಸರ್ ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಅವರು ಬಂದರು. ಎಲ್ಲ ಅವರ ಕಷ್ಟ ನಷ್ಟಗಳನ್ನು ಕೇಳಿ ಅವರ ಬೇಡಿಕೆಗಳನ್ನು, ನಮ್ದು ರೋಡ್ ಬೇಕ್ರಿ, ಗಟರದ ಪ್ರಾಬ್ಲಮ್ ಇದೆ ರೀ, ನೀರಿನ ಪ್ರಾಬ್ಲಮ್ ಇದೆ ರೀ ಅಂತ ಎಲ್ಲ ಹೇಳ್ಕೊಂಡ್ರು. ಸರ್ ಅಂದ್ರು ನನಗೆ 2 ದಿವಸ ಟೈಮ್ ಕೊಡಿ, ಹೋಳಿ ಇದೆ, ಅದು ಆದ ನಂತರ ನಾನೇ ಬಂದು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೇನೆ ಅಂತ ಹೇಳಿದ್ರು. ಅದೇ ತರ ಅವರ ಮಾತಿನಂತೆ ನುಡಿದಂತೆ ನಡಬೇಕು ಅಂತ ಹೇಳಿ ಅದೇ ತರ ಬಂದು ಅವರ ಈಡೇರಿಕೆಗಳನ್ನು ಪೂರ್ಣ ಮಾಡಿದ್ದಾರೆ. ನಮ್ಮ ಸಾಹೇಬರು ಎಲ್ಲರ ವತಿಯಿಂದ ನಮ್ಮ ಸಾಹೇಬರಿಗೆ ನಾವು ಜೋರಾದ ಚಪ್ಪಾಳೆಯನ್ನು ಮೂಲಕ ಹಾರೈಸುತ್ತೇವೆ. ಇದಕ್ಕೆ ಮೂಲ ಕಾರಣ ಆದಂತ ನಮ್ಮ ಲತಾ ಮಾಂಡೆ ಮೇಡಮ್ ಅವ್ರಿಗೂ ಕೂಡ ನಾ ಎಲ್ಲಾ ನಮ್ಮ ಮಹಿಳಾ ಮಂಡಳ ವತಿಯಿಂದ ತುಂಬಾ ಧನ್ಯವಾದಗಳು ಹೇಳಬಯಸುತ್ತೇನೆ. ಅದಲ್ಲದೆ ನಮ್ಮ ಕಾರ್ಪೊರೇಟರ್ ಆದಂತ ಇಂದ್ರಜಿತ್ ಪಾಟೀಲ್ ಸರ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮಾಡ್ಬೇಕಂತ ಅವ್ರನ್ನ ಕೇಳ್ಕೊಳ್ತೇನೆ. ನಾವು ನಮ್ಮ ಕಾರ್ಪೊರೇಟರ್ ಕೇಳ್ಕೊಳ್ತೇವೆ, ಯಾಕಂದ್ರೆ ಕಾರ್ಪೊರೇಟರ್ ಥ್ರೂಲೇನೆ ನಮ್ ಸರ್ ಹೋಗ್ತಿದೆ ಮೆಸೇಜು. ಸರ್ ನಾವು ಅವ್ರನ್ನ ಕಾಡಬೇಕು, ಕಾಡ್ತೀವಿ. ಅದಕ್ಕೆ ನಾವು ಅವ್ರಿಗೆ ನಮ್ದು ಹಂಬಲ್ ರಿಕ್ವೆಸ್ಟ್ ಇದೆ, ನಮ್ದು ಗಟರ್ ಆಗ್ಲಿ, ನಮ್ದು ಈ ರೋಡ್ ಜೊತೆಗೆ ನಮ್ದು प्लीज दयविಟ್ಟು सर रोड ಆಗಲಿಕ್ಕೆ ಬೇಕು सर, ಯಾಕಂದ್ರೆ ಇದು. यावेळी नगरसेवक इंद्रजित पाटील, अमान सेठ, लता माने यांच्यासह अनेक जण उपस्थित होते. राशेकर हिरेमठ, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना मन भाए आराधना,
आराधना, मारुति गली, बेलगाम। मन भाए आराधना